ಕ್ರಿಕೆಟ್ ನ್ಯೂಸ್ಗೆ ಸ್ವಾಗತ. ಶ್ರೀಲಂಕಾದಲ್ಲಿ ಆಡಲಿರುವ 2 ಟೆಸ್ಟ್ ಸರಣಿಗೆ ಈಗಾಗಲೇ ಬಿಸಿಸಿಐ 15 ಸದಸ್ಯರ ಪಟ್ಟಿಯನ್ನು ಇದೇ ಮಂಗಳವಾರ ಪ್ರಕಟ ಮಾಡಲಾಗಿದ್ದು, ವಿಶೇಷತೆ ಏನೆಂದರೆ 33 ವರ್ಷದ ಸಾರಾಂಶ್ ಜೈನ್ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಇವರು ಯಾವುದೇ IPL ಮ್ಯಾಚ್ನಲ್ಲಿ ಕಾಣದೇ ಇದ್ದಿದೆಯಾದರೂ ದೇಶೀಯ ಕ್ರಿಕೆಟ್ ಆಟದಲ್ಲಿ ಉತ್ತಮವಾದ ಪ್ರದರ್ಶನವನ್ನ ನೋಡಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಸಾರಾಂಶ್ ಜೈನ್ ಅವರ ತಂದೆಯ ಕನಸಾಗಿತ್ತು ಅವರ ಮಗ ಭಾರತ ತಂಡದಲ್ಲಿ ಆಡಬೇಕೆಂಬುದಾಗಿ. ಈಗ ಸಾರಾಂಶ್ ಜೈನ್ ಅವರು ಅವರ ತಂದೆಯ ಕನಸನ್ನು ನನಸು ಮಾಡಲು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಶ್ರೀಲಂಕಾದ ಟೆಸ್ಟ್ ಸರಣಿಗೆ ಭಾರತದ ಜವಾಬ್ದಾರಿಯನ್ನು ಶುಭ್ಮನ್ ಗಿಲ್ ಅವರಿಗೆ ವಹಿಸಲಾಗಿದ್ದು, ಅವರು ನಾಯಕರಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಉಪನಾಯಕರಾಗಿ ನಮ್ಮ ಕರ್ನಾಟಕದ KL ರಾಹುಲ್ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಅದರ ಜೊತೆ ಕರ್ನಾಟಕದಿಂದ 3 ಆಟಗಾರರನ್ನು ಆಯ್ಕೆ ಮಾಡಲಾಗಿದ್ದು, KL ರಾಹುಲ್, ಪ್ರಸಿದ್ಧ ಕೃಷ್ಣ, ದೇವದತ್ ಪಡಿಕ್ಕಲ್ ಆಯ್ಕೆಯಾಗಿದ್ದಾರೆ. ರವೀಂದ್ರ ಜಡೇಜಾ ಅವರು ಭಾರತ ತಂಡಕ್ಕೆ ಮರಳಿದ್ದು, ಅವರ ಆಲ್ರೌಂಡರ್ ಆಟವನ್ನ ನಾವು ವೀಕ್ಷಿಸಬಹುದಾಗಿದೆ ಮತ್ತು ಆಗಸ್ಟ್ 15ರಿಂದ 19ರವರೆಗೂ ಮೊದಲ ಟೆಸ್ಟ್ ನಡೆದಿದ್ದು ಮತ್ತು ಎರಡನೇ ಟೆಸ್ಟ್ ಆಗಸ್ಟ್ 23ರಿಂದ 27ರವರೆಗೆ ನಡೆಯಲಿದೆ.